ಮುಂದಿನ ಸುದ್ದಿಗೆ ಹೋಗೋಣ. ಬೀದರ್ KDP ಸಭೆಯಲ್ಲಿ BJP MLA ಕಾಂಗ್ರೆಸ್ MLC ಕೈ ಹಚ್ಚಿ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ, ಬಡದಾಡ್ಕೊಂಡಿದ್ದಾರೆ. ಲಿಟ್ರಲಿ ಎದುರಿಗೆ ಇದ್ದಂಥವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಗಾಬರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಅವ್ರು ಏನು ಮಾಡಬೇಕು ಅಂತ ಗಾಬರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. BJP MLA ಸಿದ್ದು ಪಾಟೀಲ್ KDP ಸಭೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಅದು ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಅವರಿಗೆ ವಿಪರೀತ ಸಿಟ್ಟು ತರಿಸ್ಬಿಡ್ತು. BJP MLA ತಮ್ಮ ಸ್ಥಾನದಲ್ಲಿ ತಾವು ಕುತ್ಕೊಂಡಿದ್ರು. ಇವರು MLC ಎದ್ದು ಬಂದುಬಿಟ್ರು ಅವರ ಸೀಟಿಗೆ. ನೋಡಿ ಅಲ್ಲಿ ಪೊಲೀಸ್ ಪಾಪ ಸತ್ನೋ ಬಿದ್ನೋ ಅಂತ ಓಡ್ ಬಂದರು ಅಲ್ಲಿ ತಡೆಯೋದಕ್ಕೆ. ನೋಡಿ ಅಲ್ಲಿ ಅರಣ್ಯ ಜಾಗದಲ್ಲಿ ಅಕ್ರಮವಾಗಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ BJP MLA ಹೇಳಿದ್ದು. ಅವರ ಟಾರ್ಗೆಟ್ ಇದ್ದದ್ದು ಈ MLC ಮಗನೇ ಅಕ್ರಮ ಲೇಔಟ್ ಮಾಡ್ತಾ ಇರೋದಂತ ಆರೋಪ. ಅಂಥದ್ದು ಏನೂ ಆಗೇ ಇಲ್ಲ ಅಂತ MLC ಅಲ್ಲಿ ಕುತ್ಕೊಂಡು ಅದು ಯಾವುದಿದೆ ರೀ ಸರ್ವೆ ಮಾಡಿಸಿ ತನಿಖೆ ಮಾಡಿಸಿ ಅಂದಿದ್ರೆ ಮುಗಿದೋಗಿರೋದಪ್ಪ. ಭೀಮರಾವ್ ಪಾಟೀಲ್ ಕಾಂಗ್ರೆಸ್ MLC, ಸಿದ್ದು BJP MLA. ಸಿದ್ದು ಪಾಟೀಲ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಾಮಾನ್ಯ ಸಭೆ ನಡೀತಾ ಇತ್ತು. ಆ ಒಂದು ಸಭೆಯಲ್ಲಿ ನಾವು ಲಾಸ್ಟ್ ಟೈಮ್ ಏನು ಮೀಟಿಂಗ್ನಲ್ಲಿ ಕ್ವಶನ್ ಕೇಳಿದ್ದೆವು, ಅದರ ಅನುಪಾಲನಾ ವರದಿ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ದು, ಏನೊಂದು ಚಿಕ್ಕಪೇಟೆ ಸರ್ವೆ ನಂಬರ್ ಲೇಔಟ್ ಇದೆ ಅದು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಇವತ್ತು ಆ ಒಂದು ಸಿಖ್ ಸಮಾಜಕ್ಕೆ ಒಂದು ಟ್ರಸ್ಟಿಗೆ ಸೇರಿದದು ಭೂಮಿ ಇದೆ, ಆದರೆ ಅಲ್ಲಿ ಯಾರ್ಯಾರೋ ಬಂದು ಅದು ಪ್ರೈವೇಟಾಗಿ ಮಾರ್ತಾಯಿದ್ದರು. ಆ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಅವ್ರದ್ದು ಎಲ್ಲಿ ಸೀಟ್ ಬಿಟ್ಟು ನನ್ನ ಸೀಟಿನ ಹತ್ರ ನನ್ನ ಕೈ ಮಾಡ್ಲಿಕ್ಕೆ ಬಿಟ್ಟಿರೋ ನಾನು ಸುಮ್ಮನೆ ಕುಂಡಿರ್ಬೇಕು. ಅವಾಗೆ ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಮಾಡ್ಕೋಬೇಕೇ ಅಲ್ಲ. ಅವರೇ ಬಂದು ಎದ್ದು ನೋಡಿದ್ರಲ್ಲ, ವಿಡಿಯೋದಲ್ಲಿ ಇದೆ ನೋಡಿ. ಅವ್ರ ಚೇರ್ಲಿಂದ ನಾ ಎಲ್ಲಿ ಚೇರ್ ಕುಂತೀನಿ ಅಲ್ಲೇ ಬಂದಿದ್ದರು. ಅವಾಗ ನಾನು ಈ ಹುಮ್ನಾಬಾದ್ ಕ್ಷೇತ್ರದ ಶಾಸಕ ಆಗಿ ನೋಡಿ ಅವ್ರ 3 ಅಣ್ಣ ತಮ್ಮರಿಗೆ ಜೀರ್ಣ ಆಗ್ತಾಯಿಲ್ಲ. ಯಾವಾಗಾರ ಏನೋ ಮಾಡಬೇಕು, ಅದಕ್ಕೆ ಜಗಳ ತೆಗಿಬೇಕು. ಇವತ್ತು ನಾವು ಜನಪ್ರತಿನಿಧಿಗಳು ಎಲ್ಲಿ ಅನ್ಯಾಯ ಆಗ್ತಾಯಿದೆ. ಪುಣ್ಯಕ್ಕೆ ಇವ್ರ ಹತ್ರ ಗನ್ಗಳು ಇರಲಿಲ್ಲ. ಇವರು ಪ್ರೈವೇಟ್ ಗನ್ಮ್ಯಾನ್ಗಳು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಗನ್ಮ್ಯಾನ್ಗಳನ್ನು ಕರ್ಕೊಂಡು ಹೋಗಿರಲಿಲ್ಲ, ಆದ್ದರಿಂದ ಪ್ರಾಣಗಿಣ ಯಾವುದು ಹೋಗಿಲ್ಲ. ಇಷ್ಟಕ್ಕೆ ನೆಲ್ಲಿ ಮುಂದಿನ ಸುದ್ದಿಗೆ ಹೋಗೋಣ. ಇನ್ನು 2 ಸುದ್ದಿ ಇದೆ, ಒಂದು ನ್ಯಾಷನಲ್ ನ್ಯೂಸು, ಒಂದು ಇಂಟರ್ನ್ಯಾಷನಲ್ ನ್ಯೂಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.